ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ಕಂಟಿನ್ಯೂ ವೀಡಿಯೋ. ನಾನು ಗುಡ್ಡ ಇಲ್ಲದೇ ಇಲ್ಲ, ಇನ್ನು ಎಷ್ಟು ದೂರ ಆಯಿತೋ ಗೊತ್ತಿಲ್ಲ. ಇನ್ನು ಇದು ಘಾಟ್ ಸೆಕ್ಷನ್ನು ಗೊತ್ತಾ. ಇಲ್ಲೆಲ್ಲ ಬೇರೆ ಜನಗಳೆಲ್ಲ ಇದೆಲ್ಲ ಫೋಟೋ ತಗೊತವ್ರೆ. ನಾವು ಫೋಟೋ ಇಲ್ಲ ಏನಿಲ್ಲ, ಸುಮ್ಮನೆ ಹೋಗ್ತಾನೆ ಅದೀವಿ. ಮಳೆ ಬರ್ತೈತೆ, ನಿಲ್ಲಿರ್ತೈತೆ, ಫಾಗ್ ಬರುತ್ತೆ. ಒಂದು ಹತ್ರ ಇರೋದೇ ಇಲ್ಲ, ಒಂದು ಹತ್ರ ಫುಲ್ಲು ಫಾಗು, ಒಂದು ಹತ್ರ ಟರ್ನ್ ಇದ್ದೇ ಅಪ್ಪ ಹಿಂಗೆ ಹತ್ಬೇಕು ಟರ್ನ್. ನೋಡಿ ಹೆಂಗಿದೆ ಅದು ವ್ಯೂ. ಗುಡ್ ಮೇಲೆಲ್ಲ ಫುಲ್ ಹಂಗೆ ಫಾಗ್. ಚೆನ್ನಾಗೆಲ್ಲ ಫೋಟೋ ತಗೊಂಡು ಕೇಕೆ ಹೊಡಿತಿದ್ರು. ಈ ನೀರು ಮಾತ್ರ ಹೆವಿ ಹರಿಯುತ್ತೆ. ಇಲ್ಲಿದೆ ಇದ್ರದ್ದೊಂದು ವೀಡಿಯೋ ಇನ್ನೊಂದು ಮಾಡಿದ್ದೀನಿ ಬರ್ಬೇಕಾರೆ, ಅದನ್ನು ತೋರಿಸ್ತೀನಿ ಆಮೇಲೆ. ಕ್ಲೈಮೇಟ್ ಮಾತ್ರ ಮಸ್ತಿದೆ, ಎಂಜಾಯ್ ಮಾಡಿ ಸಾಂಗ್. ಅದನ್ನೇ ನೋಡ್ಕೊಂಡು
ಇವತ್ತಂತೂ ಇಲ್ಲಿ ಮುಗೀತು ಘಾಟ್ ಸೆಕ್ಷನ್. ಮೇಲಿದ್ದ ನಾರ್ಮಲ್ ರೋಡನ್ನು ಬರುತ್ತೆ. ಘಾಟ್ ಸೆಕ್ಷನಲ್ಲಿ ಓಡಿಸಿ ಸಾಕಾಗೋತ್ತು. ಹೆಂಗು ಮೇನ್ ರೋಡು ಘಾಟ್ ಸೆಕ್ಷನಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ ಮುಂದ್ಗಡೆ. ನಾವು ಹಂಗೆ ಸ್ಟ್ರೇಟ್ ರೋಡ್ ಬದಲು ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟಾಗಿ ಹೋದರೆ 11 ಕಿಲೋಮೀಟರ್ ಅಷ್ಟೇ ಇರೋದು. ಅದೇ ನಾವು ಹಂಗೆ ಸ್ಟ್ರೇಟಾಗಿ ಬಂದರೆ ಒಂದು 8 or 7 ಕಿಲೋಮೀಟ್ರ್ ಜಾಸ್ತಿ ಆಗುತ್ತಂತೆ. ಸೊ ಅದಕ್ಕೆ ಒಳ ರೂಟಾಗಿ ಹೋಗ್ತಾ ಇದ್ದೀವಿ. ಇದು ಕೂಡ ಹಂಗೆ ಇದೆ ಪ್ಲೇಸ್ ಒಳ್ಳೆ. ಇಲ್ಲಿ ಕೂಡ ಘಾಟ್ ಸೆಕ್ಷನ್. ಮನೆಗಳು ನೋಡಿ ಎಲ್ಲೋ ಒಂದೊಂದು ಮನೆ, ಪೀಸ್ಫುಲ್ ಲೈಫು. ಈ ಸಿಟಿಗಳಿಗೆಲ್ಲ ಇದ್ದೇನು ಮಾಡ್ತೀರ, ಇಲ್ಲಿ ಹೋಗ್ಬಿಟ್ರೆ ನೇಚರಾಗಿ ಆರಾಮಾಗಿ ಎದ್ದ ತಕ್ಷಣ ಇಲ್ಲಿದ್ದರೆ ಬೆಂಗಳೂರಾಗೆ ಆ ವೆಹಿಕಲ್ ಸೌಂಡ್ಗಳು, ಇಲ್ಲಿ ಎದ್ದ ತಕ್ಷಣ ಪಕ್ಷಿಗಳ ಸೌಂಡು, ಆ ಗಾಳಿ, ಆ ವೆದರು ಹಿಂಗಿರುತ್ತೆ ಫೀಲು. ನನಗೇನಾದರೂ ಚಾನ್ಸ್ ಸಿಕ್ಕರೆ ಇಲ್ಲ ಒಂದು ಮನೆಗೆ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ, ಬೆಟರ್. ಗುಡ್ಡದಲ್ಲಿ ಮನೆ ಮಾಡಿ ನೋಡು ಅನ್ನೋ ಥರ ಗುಡ್ದ ಮನೆ ಮಾಡಿದ್ದು ಬಿಡೋಣ ಇಲ್ಲೇ. ಈ ಸಿಟಿಗೆ ಬಂದು ಏನು ಮಾಡೋದು. ಹಿಂಗೆ ನೋಡು ವೆದರು ಒಳ್ಳೆ ಮಸ್ತ್ ಇದೆ. ಬಂದ್ವಿ ಧರ್ಮಸ್ಥಳಕ್ಕೆ. ಸ್ವಾಗತ ಒಂದು ಬೋರ್ಡ್ ಇತ್ತು ಧರ್ಮಸ್ಥಳದ್ದು. ಇಲ್ಲಿದ್ದ ಹಂಗೆ ಎಂಟ್ರಿ ಹೋಗೋದು. ಮಳೆ ಹೆಂಗಿದೆ ಬರ್ತಾನೆ ಐತೆ. ಎಲ್ಲಿದ್ದ ಚಿಕ್ಕಮಂಗ್ಳೂರ್ಲಿದ್ದ ನಿಂಗೆ ಮಳೆಗೆ ಬಂದಿದ್ದೀವಿ. ಬರುತ್ತೆ ನಿಲ್ಲುತ್ತೆ. ಲೆಫ್ಟ್ ಸೈಡೆಲ್ಲ ಲಾಡ್ಜು, ಗಂಟೆ. ಹಂಗೆ ಮುಂದ್ಗಡೆ ಇವಾಗ ನಾವು ಬುಕ್ ಮಾಡಿರೋ ರೂಮ್ ಹುಡುಕ್ಬೇಕು. ರೂಮ್ ಎಲ್ಲೈತೋ ಗೊತ್ತಿಲ್ಲ. ಫಸ್ಟ್ ಹಿಂಗೆ ಗುಡಿ ಮುಂದೆ ಹೋಗ್ಬಿಡೋಣ ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ಇನ್ನೇನು ರೈಟ್ ಸೈಡಾಗಿದೆ ನೋಡಿ ಮಂಜುನಾಥ ಗುಡಿ. ಗುಡಿ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋದ್ವಿ. ಆಮೇಲೆ ವಾಪಸ್ ಪೊಲೀಸ್ರನ್ನ ಕೇಳಿದ್ವಿ, ಇಲ್ಲೇ ಇದೆ ಹೋಗಿ, ಹಿಂಗೆ ಹೋಗಿ ನಡೆಯುತ್ತೆ ಅಂದರು. ಎಲ್ಲಿ ತರಬೇಡ ಅಂದರು. ಸೀದಾ ಮಂಜುನಾಥನ ಗುಡಿ ಎದುರಿಗೆ ಗಾಡಿ ಹೊಡ್ಕೊಂಬಂದ್ವಿ. ಎಲ್ಲಿದ್ದ ಹೊಡೆದದ್ದು ಗಾಡಿ. ಎಷ್ಟು ಒಂದು 10 ಗಂಟೆ ಆಗಿತ್ತು. ಅಂತೂ ಗುಡಿ ಮುಂದೆ ಬಂದ್ವಿ ನಾವು. ಇಲ್ಲಿ ಬರ್ಬೇಕಿತ್ತು ನಾವು, ಬಟ್ ಅವ್ರು ಪೊಲೀಸರು ಅಲ್ಲೇ ಬಿಟ್ಟಿದ್ದಕ್ಕೆ ಹಂಗೆ ಗುಡಿ ಮುಂದೆ ಬಂದ್ವಿ. ನಮ್ಮದು ಬುಕ್ ಮಾಡೋ ರೂಮ್ ಇಲ್ಲೇ ಇದೆ. ಲೆಫ್ಟ್ ಸೈಡಿಗೆ ಹೋದರೆ ಬುಕ್ ಮಾಡೋ ರೂಮ್. ಅಂತೂ ಲಾಡ್ಜಿಗೆ ಬಂದ್ವಿ, ಸಿಕ್ತು. ಇಂತು ಹುಡ್ಕೊಂಬಂದ್ವಿ ರೂಮ್ ಎಲ್ಲಿದೆ ಅಂತ. ಬಂದ್ವಿ ಇಷ್ಟೊತ್ತು ಡ್ರೈವ್ ಮಾಡಿ ಮಳೆ ಹೋಯ್ತು. ಸ್ಥಳ ಫುಲ್ಲು ಮಳೆ. ಬರೇ ಡ್ರೈವಿಂಗು. ಇಷ್ಟು ನಾಳೆ ತಕ್ಷಣ ಮಜಾ ಮಾಡೋಣ. ನಮ್ಮ ರೂಮಿಗೂ ಬಾಲ್ಕನಿಗೆ ಬಂದರೆ ಸೀದಾ ಮಂಜುನಾಥ ಗುಡಿ ಕಾಣುತ್ತೆ. ಅದು ಹೆಂಗೆ ಮಾಡಿದ್ದೇನೋ ಅಣ್ಣ. 401 ನಮ್ಮದು. ಲಾಸ್ಟ್ ನಮ್ಮದೇ 4th ಫ್ಲೋರನ್ನು 3rd ಫ್ಲೋರ್ ಇರೋಕು. ಆಯ್ತು. ಅಂತೂ ಧರ್ಮಸ್ಥಳ ಮುಟ್ಟಿದ್ವಿ. ಫುಲ್ಲು ಮಳೆ. ಬಂದು ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ವಿ. ಹೋಗಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರೋಣ.
ಬೆಳಗ್ಗೆ ಒಂದು 10 ಗಂಟೆನೋ 10:30ಗೆ ಬಿಟ್ವಿ. ಬಂದ್ರೆ ನೋಡಿದ್ರೆ ಇವಾಗ 7:30ಗೆ ಬಂದಿದ್ದೀವಿ. ಸೀದಾ ಎಲ್ಲ ರೆಡಿ ಆಗಿವಿ. ಡೈರೆಕ್ಟ್ ಫುಲ್ ಎಲ್ಲ ತೊಯ್ಯುತ್ತೆ. ಎಲ್ಲಿ ನೋಡಿದ್ರು ಮಳೆ. ಘಾಟ್ ಸೆಕ್ಷನ್ ಬೇರೆ, ಗಾಡಿ ಕಂಟ್ರೋಲ್ ಬೇರೆ ಮಾಡ್ಕೋಬೇಕು. ಹಂಗೆ ಬರ್ತಾರೆ, ಏನೇನು ಮುಂದೆ ಕಾಣಂಗಿಲ್ಲ, ಹಂಗಿದೆ. ಮಳೆ ಬೇರೆ ಬರ್ತೈತೆ, ಮಂಜು ಬೇರೆ ಒಳಗೆ. ಘಾಟ್ ಸೆಕ್ಷನ್ ವಿಷಯ ಮುಂದಕ್ಕೆ ಒಂದು ದೊಡ್ಡದಿದೆ. ತಮಗೆ ಲುಂಗಿ ಕಟ್ಟಕ್ಕೆ ಬರವಲ್ದು, ಅಣ್ಣ ಹೇಳ್ಕೊಡ್ತಾಯಿದ್ದಾನೆ ಹಂಗಲ್ಲ ಹಿಂಗೆ ಕಟ್ಟೋದು ಅಂತ. ಇಲ್ಲ ಅಣ್ಣ ಕಟ್ಟಿದ ಅಂತ ಲುಂಗಿನ. ಬನ್ನಿ ಹೋಗೋಣ ಗುಡಿ ಕಡೆ ದರ್ಶನ ಮಾಡೋಕ್ಕೆ. ಇದು ನಮ್ಮ ಲಾಡ್ಜು 4th ಫ್ಲೋರ್ 3rd ಫ್ಲೋರ್ ಇತ್ತು, ನೆನಪಿಲ್ಲ. ಹೋಗ್ತಾ ಇದ್ದೀವಿ ಇವಾಗ. ನಂದು ಕ್ಯಾಮ್ರಕ್ಕೆ ನೀರು ಬಿದ್ದು ಲೆನ್ಸ್ ಒಳಗೆ ಹೋಗ್ಬಿಟ್ಟಿದೆ. ಹಂಗಾಗಿ ಇದು ವಿಡಿಯೋ ಸ್ವಲ್ಪ ಬ್ಲರ್ ಬರ್ತಾಯಿದೆ. ನಮ್ಮ ಗಾಡಿ ತೆಗೆದ, ನಮ್ಮದು ಒಂದು ಗಾಡಿ ತಗೊಂಡು ಸೀದಾ ಒಳಗೆ ತಗೊಂಡು ಹೋಗ್ಕಂದ್ರೆ ಅಲ್ಲಿ ಬಿಡಲಿಲ್ಲ, ಅಲ್ಲೇ ಹಾಕಿದ್ವಿ ಪೂಜೆ ಮಾಡೋಷ್ಟು. ದರ್ಶನ ಮಾಡ್ಕೊಂಡು ಊಟ ಮಾಡಿದ್ದು ಅದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಬರುತ್ತೆ. ಓಕೆ, ಟೇಕ್ ಕೇರ್, ಬಾಯ್.